ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1022 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 12ನೇ ಡಿಸೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಯಾವ ಮಾರ್ಗದಲ್ಲಿ ಕಾರ್ಯನಿರ್ವಹಿಸಲಿದೆ? ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಪವರ್ ಟ್ರೈನ್ ವಿಲ್ ಆಪರೇಟ್ ಆನ್ ವಿಚ್ ರೂಟ್? ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಹೈಡ್ರೋಜನ್ ಅನ್ನ ಇಂಧನವಾಗಿ ಬಳಕೆ ಮಾಡಿಕೊಂಡು ಒಂದು ಟ್ರೈನ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ಮಾರ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಚಲಿಸಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಿಂದ್ ಸೋನಿಪತ್. ಇದು ಬರ್ತಕ್ಕಂಥದ್ದು ಹರಿಯಾಣದ ಒಂದು ಮಾರ್ಗವಾಗಿರುತ್ತೆ. ಸೊ ಈ ಒಂದು ಹರಿಯಾಣದ ಮಾರ್ಗದಲ್ಲಿ ನಮ್ಮ ಭಾರತ ದೇಶದ ಪ್ರಪ್ರಥಮ ಹೈಡ್ರೋಜನ್ ಚಾಲಿತ ಟ್ರೈನ್ ಅನ್ನ ರನ್ ಮಾಡ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಅನ್ನ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಅಂಡ್ ಹೈಡ್ರೋಜನ್ ಫ್ಯೂಯಲ್ ನ ಅಡ್ವಾಂಟೇಜ್ ಏನು ಅಂದ್ರೆ ಯಾವುದೇ ರೀತಿಯ ಪೊಲ್ಯೂಷನ್ ಅಥವಾ ಝೀರೋ ಪೊಲ್ಯೂಷನ್ ಆಗ್ತಕ್ಕಂಥ ಒಂದು ಇಂಧನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಹೈಡ್ರೋಜನ್ ಚಾಲಿತ ರೈಲ್ ಅನ್ನ ರನ್ ಮಾಡ್ತಾ ಇರ್ತಕ್ಕಂಥ 5th ಕಂಟ್ರಿ ಇನ್ ದ ವರ್ಲ್ಡ್ ಆಗಿರುತ್ತೆ. ಅಂದ್ರೆ ಪ್ರಪಂಚದ 5ನೇ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ನಮಗಿಂತ ಮುಂಚೆ ಈ ಒಂದು ಹೈಡ್ರೋಜನ್ ಟ್ರೈನ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥ ರಾಷ್ಟ್ರಗಳು ಜರ್ಮನಿ, ಫ್ರಾನ್ಸ್, ಸ್ವೀಡನ್ ಮತ್ತೆ ಚೈನಾ ಈಗಾಗಲೇ ಹೈಡ್ರೋಜನ್ ಚಾಲಿತ ಟ್ರೈನ್ಗಳನ್ನ ರನ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಇದು ನಮ್ಮ ಭಾರತ ದೇಶದ ಫಸ್ಟ್ ಹೈಡ್ರೋಜನ್ ಪವರ್ಡ್ ಟ್ರೈನ್ ಆಗಿರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಅಂತ ಕರಿತೇವೆ. ಅಂದ್ರೆ ಇದಕ್ಕೆ ಎನರ್ಜಿಯನ್ನ ನೀಡ್ತಕ್ಕಂಥ ಒಂದು ಸೆಲ್, ಇಂಧನ ಕೋಶ ಯಾವುದು ಅಂದ್ರೆ ಜಲಜನಕದ ಇಂಧನ ಕೋಶದಿಂದ ಈ ಒಂದು ಟ್ರೈನ್ ಅನ್ನ ರನ್ ಮಾಡಲಾಗುತ್ತೆ. ಸೊ ಪ್ರೊಡ್ಯೂಸಸ್ ಝೀರೋ ಎಮಿಷನ್. ಸೊ ಯಾವುದೇ ರೀತಿಯ ಹೊರಸೂಸುವಿಕೆಯನ್ನ ಇದು ಉತ್ಪಾದನೆ ಮಾಡೋದಿಲ್ಲ. ಇದು ನೀರಿನ ಆವಿಯನ್ನ ಮಾತ್ರ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಇಂಧನ ಇದಾಗಿರುತ್ತೆ. ಸೊ ಇದರ ಇನ್ನೂ ಹಲವಾರು ಬೆನಿಫಿಟ್ಸ್ ಅನ್ನ ನಾವು ನೋಡೋದಾದ್ರೆ ಲೋ ನಾಯ್ಸ್, ಕಡಿಮೆ ಶಬ್ದವನ್ನ ಉಂಟು ಮಾಡುತ್ತೆ. ಹೈ ಎನರ್ಜಿ ಎಫಿಷಿಯನ್ಸಿ ಅಂದ್ರೆ ಶಕ್ತಿಯ ದಕ್ಷತೆ ಜಾಸ್ತಿ ಇರುತ್ತೆ. ಅಂದ್ರೆ ಇಂಧನ ಕಡಿಮೆ ಇದ್ರೂ ಕೂಡ ಹೆಚ್ಚಿನ ಒಂದು ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಕ್ಕಂಥ ಒಂದು ಇಂಧನ ಆಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಹೆಚ್ಚಿನ ಶಕ್ತಿಯನ್ನ ಹೊಂದಿರತಕ್ಕಂಥ ಒಂದು ಇಂಧನವಾಗಿ ನಾವು ಹೈಡ್ರೋಜನ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇಂಜಿನ್ ಅನ್ನ ಬ್ರಾಡ್ ಗೇಜ್ ಆಪರೇಷನ್ಗೆ, ಅಂದ್ರೆ ಈ ಒಂದು ಟ್ರೈನ್ ಇಂಜಿನ್ ಏನಿರುತ್ತೆ ಸೊ ಅದನ್ನ ಬ್ರಾಡ್ ಗೇಜ್ ಆಪರೇಷನ್ಗೆ ಬಿಲ್ಡ್ ಮಾಡಿರ್ತಕ್ಕಂಥ ಒಂದು ಇಂಜಿನ್ ಆಗಿರುತ್ತೆ. ಸೊ ಅದರ ಜೊತೆಗೆ ಅಡ್ವಾನ್ಸ್ ಸೇಫ್ಟಿ ಮತ್ತೆ ಪ್ರೊಪಲ್ಷನ್ ಸಿಸ್ಟಮ್ಸ್ ಇರುತ್ತೆ. ಪ್ರೊಪಲ್ಷನ್ ಇಸ್ ನಥಿಂಗ್ ಬಟ್ ಇಂಜನ್ ಆಗಿರುತ್ತೆ. ಇದು ಸುಧಾರಿತವಾಗಿರ್ತಕ್ಕಂಥ ಒಂದು ಸುರಕ್ಷತೆ ಮತ್ತು ಇಂಜನ್ ಅನ್ನ ಹೊಂದಿರತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಡಿಸೈನ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಸೊ ಅಂದ್ರೆ ಇದು ಮೇಕ್ ಇನ್ ಇಂಡಿಯಾ ಅಥವಾ ಭಾರತ ದೇಶದಲ್ಲಿಯೇ ಸಂಪೂರ್ಣವಾಗಿ ವಿನ್ಯಾಸ ಮತ್ತು ತಯಾರಿ ಎರಡೂ ಕೂಡ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. 2025 ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ? Who has won the 2025 Champion of the Earth Award? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುಪ್ರಿಯಾ ಸಾಹು ಅವರು 2025 ಚಾಂಪಿಯನ್ಸ್ ಆಫ್ ದಿ ಅರ್ತ್ ಅವಾರ್ಡ್ ಅನ್ನ ಪಡೆದುಕೊಂಡಿರ್ತಾರೆ. ಸೊ ಇವರ ಬಗ್ಗೆ ಮತ್ತು ಈ ಒಂದು ಅವಾರ್ಡ್ ನ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಸುಪ್ರಿಯಾ ಸಾಹು ಯಾರು, ಇವರು ಯಾವ ಕೆಪಾಸಿಟಿಯಲ್ಲಿ ಇವರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಎನ್ವೈರನ್ಮೆಂಟ್, ಕ್ಲೈಮೇಟ್ ಚೇಂಜ್ ಅಂಡ್ ಫಾರೆಸ್ಟ್ ಆಫ್ ತಮಿಳುನಾಡು. ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಪರಿಸರ, ಹವಾಮಾನ ಬದಲಾವಣೆ ಮತ್ತು ಅರಣ್ಯ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ಶ್ರೀಮತಿ ಸುಪ್ರಿಯಾ ಸಾಹೂರ್ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯ ವತಿಯಿಂದ ನೀಡ್ತಕ್ಕಂಥ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ 2025 ಚಾಂಪಿಯನ್ ಆಫ್ ದಿ ಅರ್ತ್ ಅವಾರ್ಡ್ ಅನ್ನ ಸೊ ಇವರು ನಮ್ಮ ಭಾರತ ದೇಶದ ವತಿಯಿಂದ ಪಡೆದುಕೊಂಡಿರ್ತಾರೆ. ಹಾಗಿದ್ರೆ ಯುಎನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ಇದನ್ನ UNEP ಅಂತ ಹೇಳ್ತೇವೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇಟ್ ವಾಸ್ ಫೌಂಡೆಡ್ ಇನ್ 1972. 1972 ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಫಾಲೋಯಿಂಗ್ ದಿ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವೈರನ್ಮೆಂಟ್. ಅಂದ್ರೆ ಒಂದು ಕಾನ್ಫರೆನ್ಸ್ ಅಥವಾ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆ ಸ್ಟಾಕ್ಹೋಮ್ ನಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆ ಆಗಿರುತ್ತೆ. ಮಾನವ ಪರಿಸರ ಸಮ್ಮೇಳನ ಅಂತಕ್ಕಂಥ ಒಂದು ಸಭೆಯನ್ನ ನಡೆಸಿದ ನಂತರ 1972 ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮವನ್ನ
ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ವರ್ಷ ಅದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ಕೆನ್ಯಾದ ನೈರೋಬಿಯಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡ್ಬೋದಾಗಿರುತ್ತೆ. ಓನ್ಲಿ ಮೇಜರ್ UN ಏಜೆನ್ಸಿ ಬೇಸ್ಡ್ ಇನ್ ಆಫ್ರಿಕಾ, ಅಂದ್ರೆ ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಪ್ರಮುಖ ಏಜೆನ್ಸಿಗಳಲ್ಲಿ ಆಫ್ರಿಕಾ ಕಾಂಟಿನೆಂಟ್ ಅಲ್ಲಿರ್ತಕ್ಕಂಥ ಏಕೈಕ ಏಜೆನ್ಸಿ ಯಾವುದು ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್, ರಿಮೆಂಬರ್. ಸೊ ಆಫ್ರಿಕಾ ಕಾಂಟಿನೆಂಟ್ ಅಲ್ಲಿರ್ತಕ್ಕಂಥ ಏಕೈಕ ಯುನೈಟೆಡ್ ನೇಷನ್ಸ್ ಮೇಜರ್ ಏಜೆನ್ಸಿ ಇದಾಗಿರುತ್ತೆ. ಸೊ ಇದರ ಮಿಷನ್ ಏನು ಅಂತ ನಾವು ನೋಡೋದಾದ್ರೆ, ಟು ಲೀಡ್ ಅಂಡ್ ಕೋಆರ್ಡಿನೇಟ್ ಗ್ಲೋಬಲ್ ಎಫರ್ಟ್ಸ್ ಟು ಪ್ರೊಟೆಕ್ಟ್ ಎನ್ವೈರನ್ಮೆಂಟ್, ಅಂದ್ರೆ ಪರಿಸರವನ್ನ ಸಂರಕ್ಷಿಸಲು ಜಾಗತಿಕ ಪ್ರಯತ್ನಗಳನ್ನ ಮುನ್ನಡೆಸುವುದು ಮತ್ತೆ ಅದನ್ನ ಸಂಘಟನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಎನ್ಕರೇಜ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಥ್ರೂ ಸೌಂಡ್ ಎನ್ವೈರನ್ಮೆಂಟಲ್ ಪ್ರಾಕ್ಟೀಸಸ್, ಅಂದ್ರೆ ಉತ್ತಮವಾದ ಪರಿಸರ ಪ್ರಕ್ರಿಯೆಗಳಿಂದ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸತಕ್ಕಂಥದ್ದು ಇದರ ಮಿಷನ್ ನ ಇನ್ನೊಂದು ಭಾಗವಾಗಿರುತ್ತೆ. ಟು ಸಪೋರ್ಟ್ ಕಂಟ್ರೀಸ್ ಇನ್ ಅಡ್ರೆಸ್ಸಿಂಗ್ ಎನ್ವೈರನ್ಮೆಂಟಲ್ ಚಾಲೆಂಜಸ್, ಅಂದ್ರೆ ಪರಿಸರದ ಸವಾಲುಗಳನ್ನ ಎದುರಿಸಲಿಕ್ಕೆ ರಾಷ್ಟ್ರಗಳಿಗೆ ಬೆಂಬಲವನ್ನ ನೀಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಟ್ರಿಬ್ಯೂಟ್ ಟು ಪೊಯೆಟ್ ಸುಬ್ರಹ್ಮಣ್ಯನ್ ಭಾರತಿ. ಸೊ ಪೊಯೆಟ್ ಅಥವಾ ಕವಿ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯನ್ ಭಾರತಿ ಅವರ ಬರ್ತ್ ಆನಿವರ್ಸರಿ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವರ ಕೊಡುಗೆ ಏನು ನಮ್ಮ ಭಾರತ ದೇಶಕ್ಕೆ ಮತ್ತು ಇವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಎಲ್ಲ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 1882, ತಮಿಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೊಯೆಟ್ ಅಥವಾ ಕವಿ ಆಗಿರ್ತಾರೆ. ಸೊ ಇವರನ್ನ ಮಹಾಕವಿ ಅಂತ ಕರೆಯಲಾಗ್ತಾ ಇತ್ತು ಅಥವಾ ಗ್ರೇಟ್ ಪೊಯೆಟ್ ಅಂತ ಹೇಳ್ತವೆ. ಇವರು ಕೇವಲ ಕವಿ ಮಾತ್ರ ಆಗಿರಲಿಲ್ಲ, ಫ್ರೀಡಮ್ ಫೈಟರ್, ಸ್ವಾತಂತ್ರ್ಯ ಹೋರಾಟಗಾರರು, ಜರ್ನಲಿಸ್ಟ್, ಪತ್ರಿಕೋದ್ಯಮ ಅಥವಾ ಪತ್ರಕರ್ತ, ಮತ್ತೆ ಸೋಷಿಯಲ್ ರಿಫಾರ್ಮರ್ ಅಥವಾ ಸಮಾಜ ಸುಧಾರಕರಾಗಿ ಕೂಡ ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಲಿಟ್ರೇಚರ್ಗೆ ಅಥವಾ ಸಾಹಿತ್ಯಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನೋಡೋದಾದ್ರೆ, ಪಯೋನೀರ್ಡ್ ಮಾಡರ್ನ್ ತಮಿಳ್ ಪೊಯೆಟ್ರಿ, ಅಂದ್ರೆ ಆಧುನಿಕ ತಮಿಳು ಕಾವ್ಯದ ಪ್ರವರ್ತಕರಾಗಿ ಇವರನ್ನ ಪರಿಗಣಿಸಬಹುದಾಗಿರುತ್ತೆ. ಸೊ ಈ ರೋಟ್ ಪೇಟ್ರಿಯಾಟಿಕ್ ಸಾಂಗ್ಸ್, ಅಂದ್ರೆ ದೇಶಭಕ್ತಿ ಗೀತೆಗಳನ್ನ ಬರೀತಾರೆ. ಡಿವೋಷನಲ್ ಪೊಯಮ್ಸ್, ಅಂದ್ರೆ ಭಕ್ತಿ ಕವಿತೆಗಳನ್ನ ಬರೀತಾರೆ. ಫಿಲಾಸಫಿಕಲ್ ವರ್ಕ್ಸ್ ಅಥವಾ ತಾತ್ವಿಕ ಕೃತಿಗಳನ್ನ ಸೊ ಇವರು ರಚನೆ ಮಾಡಲಾಗಿರುತ್ತೆ. ಸೊ ಇವರ ಫ್ರೀಡಮ್ ಫೈಟ್ ಅಲ್ಲಿ ಇವರ ಒಂದು ಪಾತ್ರವೇನು ಅಂತ ನಾವು ನೋಡೋದಾದ್ರೆ, ಓಕಲ್ ಸಪೋರ್ಟರ್ ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸ್, ಅಂದ್ರೆ ಭಾರತ ಸ್ವತಂತ್ರಕ್ಕೆ ಹೆಚ್ಚಿನ ಬೆಂಬಲವನ್ನ ನೀಡಲಾಗಿರುತ್ತೆ. ಸೊ ಮಾತಿನ ಮುಖಾಂತರ, ಅಂದ್ರೆ ನಾಟ್ ಬಿಹೈಂಡ್ ದ ಸ್ಕ್ರೀನ್ಸ್, ಇಂದು ಮಾತಿನ ಮುಖಾಂತರ ಹೆಚ್ಚಿನ ಬೆಂಬಲವನ್ನ ನೀಡಲಾಗಿರುತ್ತೆ. ಯೂಸ್ಡ್ ಪೊಯೆಟ್ರಿ ಆಸ್ ಅ ಟೂಲ್ ಟು ಅವೇಕನ್ ನ್ಯಾಷನಲ್ ಸ್ಪಿರಿಟ್, ಅಂದ್ರೆ ಒಂದು ರಾಷ್ಟ್ರೀಯ ಮನೋಭಾವನೆಯನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ತಮ್ಮ ಕಾವ್ಯಗಳನ್ನ ಅವರು ಸಾಧನವಾಗಿ ಬಳಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಅದರ ಜೊತೆಗೆ ಜರ್ನಲ್ಸ್ ದಟ್ ಸ್ಪ್ರೆಡ್ ರೆವಲ್ಯೂಷನರಿ ಐಡಿಯಾಸ್, ಅಂದ್ರೆ ಕ್ರಾಂತಿಕಾರಿ ಸಿದ್ಧಾಂತಗಳನ್ನ ಹರಡ್ತಕ್ಕಂಥ ಪತ್ರಿಕೋದ್ಯಮದಲ್ಲೂ ಕೂಡ ಅಥವಾ ಪತ್ರಕರ್ತರಾಗಿ ಕೂಡ ಇವರು ತಮ್ಮ ಪಾತ್ರವನ್ನ ವಹಿಸಿರ್ತಾರೆ. ಫೇಸ್ಡ್ ಎಕ್ಸೈಲ್ ಅಂಡ್ ಹಾರ್ಡ್ಶಿಪ್ಸ್ ಫಾರ್ ಎಸ್ ಪೊಲಿಟಿಕಲ್ ವ್ಯೂಸ್, ಅಂದ್ರೆ ಅವರ ರಾಜಕೀಯ ಅಭಿಪ್ರಾಯಗಳಿಗಾಗಿ ಇವರನ್ನ ಗಡೀಪಾರು ಮಾಡಿರ್ತಕ್ಕಂಥ ಸನ್ನಿವೇಶಗಳನ್ನ ಕೂಡ ಅವರು ಎದುರಿಸಬೇಕಾಗಿರುತ್ತೆ. ಅದಾದ್ಮೇಲೆ ಸೋಷಿಯಲ್ ರಿಫಾರ್ಮ್ಸ್ ಅಂತ ಬಂದಾಗ, ಸಮಾಜ ಸುಧಾರಣೆ ಅಂತ ಬಂದಾಗ, ಸ್ಟ್ರಾಂಗ್ ಅಡ್ವೊಕೇಟ್ ಫಾರ್ ವಿಮೆನ್ಸ್ ರೈಟ್ಸ್ ಅಂಡ್ ಎಜುಕೇಶನ್, ಮಹಿಳಾ ಹಕ್ಕುಗಳು ಮತ್ತೆ ಶಿಕ್ಷಣದ ಪ್ರಬಲ ಪ್ರತಿಪಾದಕರಾಗಿ ಇವರನ್ನ ನಾವು ನೋಡಬಹುದಾಗಿರುತ್ತೆ. ಕಂಡೆಮ್ಡ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಜಾತಿ ಆಧಾರಿತ ತಾರತಮ್ಯವನ್ನ ಖಂಡಿಸಿರ್ತಕ್ಕಂಥ ವ್ಯಕ್ತಿಯಾಗಿ ನಾವು ಇವರನ್ನ ಗಮನಿಸಬಹುದಾಗಿರುತ್ತೆ. ಪ್ರಮೋಟೆಡ್ ಈಕ್ವಾಲಿಟಿ ಅಂಡ್ ಯೂನಿಟಿ ಅಮಾಂಗ್ ಪೀಪಲ್, ಜನರ ನಡುವೆ ಸಮಾನತೆ ಮತ್ತು ಏಕತೆಯನ್ನ ಉತ್ತೇಜಿಸಿರ್ತಕ್ಕಂಥ ವ್ಯಕ್ತಿಯವರಾಗಿರ್ತಾರೆ. ಎಂಫಸೈಸ್ಡ್ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಹ್ಯೂಮನ್ ಡಿಗ್ನಿಟಿ, ಸ್ವಾಭಿಮಾನ ಮತ್ತೆ ಮಾನವೀಯ ಘನತೆಗೆ ಇವರು ಒತ್ತು ನೀಡಿರ್ತಕ್ಕಂಥ ವ್ಯಕ್ತಿಯಾಗಿ ಇವರನ್ನ ನಾವು ಕಾಣಬಹುದಾಗಿರುತ್ತೆ. ಸೊ ಆಸ್ಟ್ರೇಲಿಯಾ ಅಂಡರ್-16 ಸೋಷಿಯಲ್ ಮೀಡಿಯಾ ಬ್ಯಾನ್, ಸೊ ಆಸ್ಟ್ರೇಲಿಯಾದಲ್ಲಿ 16 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾಜಿಕ ಜಾಲತಾಣಗಳನ್ನು ಈಗ ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ನೇಷನ್ ವೈಡ್ ಬ್ಯಾನ್ ಆನ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಫಾರ್ ಎನಿವನ್ ಅಂಡರ್-16, ಸೊ 16 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಯಾರಾದರೂ ರಾಷ್ಟ್ರವ್ಯಾಪಿಯಾಗಿ ಆಸ್ಟ್ರೇಲಿಯಾದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿರ್ತಾರೆ. ಅಂಡ್ ಅಪ್ಲೈಡ್ಸ್ ಟು ಅಕೌಂಟ್ಸ್ ಕ್ರಿಯೇಟೆಡ್ ಅಂಡ್ ಎಕ್ಸಿಸ್ಟಿಂಗ್ ಅಕೌಂಟ್ಸ್, ಅಂದರೆ ಈಗ ಹೊಸದಾಗಿ ಕ್ರಿಯೇಟ್ ಮಾಡ್ತಕ್ಕಂಥ ಅಕೌಂಟ್ಗಳಿಗೆ ಮಾತ್ರವಲ್ಲ, ಇವನ್ ಅರ್ಲಿಯರ್ ಅಕೌಂಟ್ಸ್ ಏನಿತ್ತು ಸೊ ಅದರ ಡೇಟ್ ಆಫ್ ಬರ್ತ್
ಬರ್ತ್ನ ಆಧಾರದ ಮೇಲೆ ಅದನ್ನ ಬ್ಯಾನ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ನೋ ಪೇರೆಂಟಲ್ ಕನ್ಸೆಂಟ್ ಎಕ್ಸೆಪ್ಷನ್ಸ್ ಅಂದ್ರೆ ಪೋಷಕರ ಸಮ್ಮತಿಗೂ ಕೂಡ ಯಾವುದೇ ವಿನಾಯಿತಿ ಇಲ್ಲದೆ ಸೊ ಈ ಒಂದು ನಿರ್ಧಾರವನ್ನ ಆಸ್ಟ್ರೇಲಿಯಾ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಯುನಿಸೆಫ್ ಫೌಂಡೇಶನ್ ಡೇ ಅಥವಾ ಯುನಿಸೆಫ್ ಸಂಸ್ಥಾಪನಾ ದಿನ 2025 ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 11ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷ ಅಂದ್ರೆ 2025ರಲ್ಲಿ 79ನೇ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಮೈ ಡೇ ಮೈ ರೈಟ್ಸ್, ನನ್ನ ದಿನ ನನ್ನ ಹಕ್ಕುಗಳು ಅನ್ನುವುದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಈಗ ಯುನಿಸೆಫ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದನ್ನ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂತ ಹೇಳ್ತೇವೆ, ಅಂದ್ರೆ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಅಂತ ಇದನ್ನ ಹೇಳಲಾಗುತ್ತೆ. ಸೊ ಇಟ್ ಈಸ್ UN ಏಜೆನ್ಸಿ ಡೆಡಿಕೇಟೆಡ್ ಟು ಪ್ರಮೋಟಿಂಗ್ ದ ರೈಟ್ಸ್ ಅಂಡ್ ವೆಲ್ ಬೀಯಿಂಗ್ ಆಫ್ ಚಿಲ್ಡ್ರನ್ ವರ್ಲ್ಡ್ ವೈಡ್, ಅಂದ್ರೆ ಪ್ರಪಂಚದಾದ್ಯಂತ ಮಕ್ಕಳ ಯೋಗಕ್ಷೇಮಕ್ಕಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಓವರ್ 190 ಕಂಟ್ರೀಸ್ ಅಂಡ್ ಟೆರಿಟರೀಸ್ ನಲ್ಲಿ ಇದು ವರ್ಕ್ ಮಾಡ್ತಾ ಇದೆ. ಅಂದ್ರೆ 190ಕ್ಕೂ ರಾಷ್ಟ್ರಗಳಲ್ಲಿ ಮತ್ತು ಪ್ರಾಂತ್ಯಗಳಲ್ಲಿ ಇದು ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದರ ಮಿಷನ್ ಏನು ಅಂತ ನಾವು ನೋಡೋದಾದ್ರೆ ಎನ್ಶೋರ್ ದಟ್ ಎವ್ರಿ ಚೈಲ್ಡ್ ಸರ್ವೈವ್ಸ್, ಥ್ರೈವ್ಸ್ ಅಂಡ್ ಡೆವಲಪ್ಸ್ ಟು ದೇರ್ ಫುಲ್ ಪೊಟೆನ್ಷಿಯಲ್, ಅಂದ್ರೆ ಪ್ರತಿಯೊಂದು ಮಗು ಕೂಡ ತನ್ನ ಅಂತಿಮ ಸಾಮರ್ಥ್ಯದವರೆಗೆ ಅಭಿವೃದ್ಧಿ ಹೊಂದುವುದನ್ನ ಖಾತ್ರಿಪಡಿಸಿಕೊಳ್ಳುವ ಉದ್ದೇಶದಿಂದ ಸೊ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಚಿಲ್ಡ್ರನ್ಸ್ ರೈಟ್ಸ್ ಅಥವಾ ಮಕ್ಕಳ ಹಕ್ಕುಗಳೇನಿರ್ತವೆ ಸೊ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಇದರ ಇನ್ನೊಂದು ಧ್ಯೇಯವಾಗಿರುತ್ತೆ. ಅದ್ರ ಜೊತೆಗೆ ಈ ವಲ್ನರಬಲ್ ಚಿಲ್ಡ್ರನ್ ಯಾರಿರ್ತಾರೆ ಅಂದ್ರೆ ದುರ್ಬಲ ಮಕ್ಕಳು, ಎಸ್ಪೆಷಲಿ ಈ ಕಾನ್ಫ್ಲಿಕ್ಟ್ ಅಂದ್ರೆ ಸಂಘರ್ಷಗಳಿರ್ತಕ್ಕಂಥ ರಾಷ್ಟ್ರಗಳು, ಪಾವರ್ಟಿ ಅಥವಾ ಬಡತನ ಇರ್ತಕ್ಕಂಥ ರಾಷ್ಟ್ರಗಳು, ಡಿಸಾಸ್ಟರ್ ಸಿಚುಯೇಷನ್ ಅಂದ್ರೆ ವಿಪತ್ತುಗಳು ಸಂಭವಿಸಿದ ಸಮಯದಲ್ಲಿ ದುರ್ಬಲ ಮಕ್ಕಳಿಗೆ ಬೆಂಬಲವನ್ನ ನೀಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಸೊ ಇದು ಯಾವ ಯಾವ ಏರಿಯಾಸ್ಗಳಲ್ಲಿ ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಇಮ್ಯುನೈಸೇಷನ್, ರೋಗ ನಿರೋಧಕ ಚುಚ್ಚುಮದ್ದುಗಳನ್ನ ನೀಡ್ತಕ್ಕಂಥದ್ದು, ಮೆಟರ್ನಲ್ ಕೇರ್ ಅಂದ್ರೆ ತಾಯಂದಿರ ಅಥವಾ ತಾಯಿಯ ಆರೈಕೆಯನ್ನ ನೀಡ್ತಕ್ಕಂಥದ್ದು, ಮ್ಯಾಲ್ ನ್ಯೂಟ್ರಿಷನ್ ಅಥವಾ ಕುಪೋಷಣೆ ಅಥವಾ ಅಪೌಷ್ಟಿಕತೆ ಏನಿರುತ್ತೆ ಸೊ ಅದನ್ನ ನಿಭಾಯಿಸ್ತಕ್ಕಂಥದ್ದು ಕೂಡ ಇದರ ಫಂಕ್ಷನ್ ಆಗಿರುತ್ತೆ. ಅದರ ಜೊತೆಗೆ ಕ್ವಾಲಿಟಿ ಎಜುಕೇಶನ್ ಪರ್ಟಿಕ್ಯುಲರ್ಲಿ ಫಾರ್ ಗರ್ಲ್ಸ್, ಅಂದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಒಳಗೊಂಡಂತೆ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಕ್ಕಂಥದ್ದು, ಮತ್ತೆ ಕ್ಲೀನ್ ಡ್ರಿಂಕಿಂಗ್ ವಾಟರ್, ಟಾಯ್ಲೆಟ್ಸ್, ಹೈಜೀನ್ ಪ್ರಾಕ್ಟೀಸಸ್ ಅಂದ್ರೆ ಶುದ್ಧವಾದ ಕುಡಿಯುವ ನೀರು, ಶೌಚಾಲಯಗಳು ಮತ್ತೆ ನೈರ್ಮಲ್ಯ ಅಭ್ಯಾಸಗಳನ್ನ ಕೂಡ ಮಾಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಕ್ಯಾಶ್ ಟ್ರಾನ್ಸ್ಫರ್ಸ್ ಅಂದ್ರೆ ಯಾವ ರೀತಿ ಇವರು ಸೋಷಿಯಲ್ ಪ್ರೊಟೆಕ್ಷನ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಕ್ಯಾಶ್ ಟ್ರಾನ್ಸ್ಫರ್, ಸಪೋರ್ಟ್ ಫಾರ್ ಪುವರ್ ಫ್ಯಾಮಿಲೀಸ್ ಅಂದ್ರೆ ಬಡ ಕುಟುಂಬಗಳಿಗೆ ನಗದು ವರ್ಗಾವಣೆಯನ್ನ ಮಾಡುವ ಮುಖಾಂತರ ಸಾಮಾಜಿಕ ಬೆಂಬಲವನ್ನ ನೀಡ್ತಕ್ಕಂಥದ್ದು, ಅಂಡ್ ಪ್ರಿಪೇರಿಂಗ್ ಚಿಲ್ಡ್ರನ್ ಫಾರ್ ಕ್ಲೈಮೇಟ್ ರಿಸ್ಕ್ಸ್ ಅಂಡ್ ಕ್ರಿಯೇಟಿಂಗ್ ರೆಸಿಲಿಯನ್ಸ್ ಅಂದ್ರೆ ಮಕ್ಕಳನ್ನ ಈ ಹವಾಮಾನ ಅಪಾಯಗಳಿಂದ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಸ್ಥಿತಿಸ್ಥಾಪಕತ್ವವನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಸೊ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಇದರ ಇತಿಹಾಸ ಹೇಗೆ, ಯಾವ ರೀತಿ ಇದು ಸ್ಥಾಪನೆ ಆಯಿತು ಅಂತ ನಾವು ನೋಡೋದಾದ್ರೆ ಸೊ ಡಿಸೆಂಬರ್ 11, 1946 ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬರೋದಕ್ಕಿಂತ ಒಂದು ವರ್ಷದ ಮುಂಚಿನ ವರ್ಷದಲ್ಲಿ ಟು ಪ್ರೊವೈಡ್ ಪೋಸ್ಟ್ ವಾರ್ ರಿಲೀಫ್ ಟು ಚಿಲ್ಡ್ರನ್ ಅಂದ್ರೆ ಯುದ್ಧದ ನಂತರ ಮಕ್ಕಳಿಗೆ ಪರಿಹಾರವನ್ನ ಒದಗಿಸುವ ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಟ್ರಾನ್ಸಿಷನ್ ಫ್ರಮ್ ಎಮರ್ಜೆನ್ಸಿ ಏಡ್ ಟು ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಅಂಡ್ ಚೈಲ್ಡ್ ರೈಟ್ ಅಂದ್ರೆ ಇದನ್ನ ಆರಂಭಿಕ ಹಂತದಲ್ಲಿ ಪ್ರಾರಂಭ ಮಾಡಿದ ಉದ್ದೇಶ ಬೇರೆ ಇತ್ತು, ಅಂದ್ರೆ ತುರ್ತು ನೆರವನ್ನ ಕೊಡುವ ಉದ್ದೇಶದಿಂದ ಇದನ್ನ ಆರಂಭಿಕ ಹಂತದಲ್ಲಿ ಪ್ರಾರಂಭ ಮಾಡ್ತಾರೆ. ತದನಂತರ ಇದನ್ನ ದೀರ್ಘಕಾಲೀನ ಅಭಿವೃದ್ಧಿ ಮತ್ತೆ ಮಕ್ಕಳ ಹಕ್ಕುಗಳಿಗೆ ಪರಿವರ್ತನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದ್ಮೇಲೆ ಇಟ್ ಬಿಕೇಮ್ ಅ ಪರ್ಮನೆಂಟ್ UN ಏಜೆನ್ಸಿ ಇನ್ 1953, 1953ರಲ್ಲಿ ಶಾಶ್ವತ ವಿಶ್ವಸಂಸ್ಥೆಯ ಏಜೆನ್ಸಿಯಾಗಿ ಇದನ್ನ ಬದಲು ಮಾಡಲಾಗಿರುತ್ತೆ. ಬಟ್ ಅದರ ಆಕ್ರೋನಿಮ್ ಏನಿತ್ತು, ಯುನಿಸೆಫ್ ಅಂತ ಏನಿತ್ತು ಸೊ ಅದನ್ನ ಈಗಲೂ ಕೂಡ ಅದೇ ರೀತಿಯಾಗಿ ನಾವು ಉಳಿಸ್ಕೊಂಡಿರ್ತೇವೆ ಅಥವಾ ರಿಟೈನ್ ಮಾಡಿಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಹೌ ಯುನಿಸೆಫ್ ವರ್ಕ್ಸ್, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಇದು ಗೌರ್ಮೆಂಟ್ಗಳ ಜೊತೆ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಸರ್ಕಾರಗಳ ಜೊತೆಗೆ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಸರ್ಕಾರೇತರ ಸಂಸ್ಥೆಗಳೊಂದಿಗೆ, ಕಮ್ಯುನಿಟಿ ಸಮುದಾಯಗಳೊಂದಿಗೆ
ಎಜುಕೇಟರ್ಸ್ ಶಿಕ್ಷಕರೊಂದಿಗೆ ಅಂಡ್ ವಾಲಂಟಿಯರ್ಸ್ ಅಂದರೆ ಸ್ವಯಂ ಸೇವಕರೊಂದಿಗೆ ಒಂದು ಪಾಲುದಾರಿಕೆಯನ್ನು ಮಾಡಿಕೊಳ್ಳುವ ಮುಖಾಂತರ 190ಕ್ಕೂ ಹೆಚ್ಚು ದೇಶಗಳು ಅಥವಾ ಪ್ರಾಂತ್ಯಗಳಲ್ಲಿ ಪ್ರಸ್ತುತವಾಗಿ ಇದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂಡ್ ಕಂಡಕ್ಟ್ಸ್ ರಿಸರ್ಚ್ ಅಂಡ್ ಡಾಟಾ ಅನಾಲಿಸಿಸ್ ಟು ಗೈಡ್ ಚೈಲ್ಡ್ ಫೋಕಸ್ಡ್ ಪಾಲಿಸೀಸ್ ಅಂದರೆ ಮಕ್ಕಳ ಕೇಂದ್ರಿತ ನೀತಿಗಳನ್ನು ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಸಂಶೋಧನೆ ಮತ್ತು ದತ್ತಾಂಶ ವಿಶ್ಲೇಷಣೆಯನ್ನು ಕೂಡ ನಡೆಸ್ತಕ್ಕಂಥದ್ದು. ಸೊ ಇದರ ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಯೂಸರ್ಸ್ ಫಂಡ್ ರೈಸಿಂಗ್ ಕ್ಯಾಂಪೇನ್ಸ್ ಅಂಡ್ ಪಬ್ಲಿಕ್ ಡೊನೇಷನ್ಸ್ ಅಂದರೆ ನಿಧಿಯನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಅಭಿಯಾನಗಳು ಮತ್ತೆ ಸಾರ್ವಜನಿಕ ದೇಣಿಗೆಗಳನ್ನು ಬಳಸಿಕೊಂಡು ತನ್ನ ಹಣವನ್ನು ಬರೆಸಿಕೊಳ್ಳುತ್ತೆ. ಈ ಒಂದು ಹಣವನ್ನ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಬಳಸ್ತಕ್ಕಂಥದ್ದು ಇದರ ಒಂದು ಮೋಡಸ್ ಅಪೆರಾಂಡಿ ಆಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1022. ಸೊ ಇದು ಪ್ರಶ್ನೆ ಸಂಖ್ಯೆ 1. ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಬಹುದಾಗಿರುತ್ತೆ. ಸೊ ಪಾಸ್ ಮಾಡಿ ಉತ್ತರಗಳನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ಇದು ಪ್ರಶ್ನೆ ಸಂಖ್ಯೆ 2. ಸೊ ಇಷ್ಟು ಇವತ್ತಿನ ಪ್ರಚಲಿತ ಘಟನೆಗಳಾಗಿರುತ್ತೆ. ಸೊ ಮತ್ತೊಮ್ಮೆ ಮುಂದಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.